ಸದ್ಯ ಬುರುಡೆ ಹಿಡ್ಕೊಂಡು ಬಂದಿದ್ದಂತಹ ಈ ಮಾಸ್ಕ್ ಮ್ಯಾನ್ ಬುರುಡೆ ಬಿಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ವಿಚಾರಗಳು ಹೊರಬರ್ತಾ ಇವೆ. ಸೊ ಬುರುಡೆ ತಂದಂತಹ ಬಗ್ಗೆ ಉಲ್ಟಾ ಹೊಡೆದಿದ್ದಾನೆ ಈ ಮಾಸ್ಕ್ ಮ್ಯಾನ್ ಅಂತ SIT ವಿಚಾರಣೆ ಸಂದರ್ಭದಲ್ಲಿ ಜುಲೈ 11ನೇ ತಾರೀಕು ಕೋರ್ಟ್ಗೆ ಒಂದು ಬುರುಡೆ ಹಿಡ್ಕೊಂಡು ಬಂದಿದ್ದ ಈ ಚಿನ್ನಯ್ಯ. ತಾನೇ ಬುರುಡೆಯನ್ನ ಅಲ್ಲೊಂದ್ ಕಡೆ ಅಗದು ಅದನ್ನು ತಗೊಂಡು ಬಂದಿದ್ದೀನಿ, ಇದು ನಾನೇ ಹುತ್ತಾಕಿದ್ದಂತಹ ಒಂದು ದೇಹ ಅನ್ನುವಂಥದ್ದನ್ನು ಕೂಡ ಆತ ಹೇಳಿದ್ದ. ಕೋರ್ಟ್ ಮುಂದೆ CRPC 164 ಅಡಿಯಲ್ಲೂ ಕೂಡ ಈತ ಹೇಳಿಕೆ ದಾಖಲು ಮಾಡಿದ್ದ. ವಿಚಾರಣೆಯಲ್ಲಿ ಒಂದು ರೀತಿ ಗೊಂದಲಕಾರಿ ಹೇಳಿಕೆಯನ್ನ ಈಗ ಕೊಡ್ತಾನೆ. ಈಗೇನು ಹೇಳ್ತಾನೆ, ಬುರುಡೆ ನಾನು ಹಾಕ್ಕೊಂಡು ಬಂದಿದ್ದಲ್ಲ, ಯಾರೋ ತಗೊಂಡು ಬಂದು ನನ್ನ ಕೈ ಕೊಟ್ಬಿಟ್ಟು 2 ಲಕ್ಷ ಕೊಟ್ರು, ಹಿಂಗೆ ಹೇಳು ಅಂದ್ರು ನಾನು ಹೇಳಿದೆ ಅಂತ ಈತ ಹೇಳಿದಾನಂತೆ. ಈಗ SIT ಮುಂದೆ ಈ ವಿಚಾರವನ್ನ ಹೇಳ್ತಾ ತನ್ನ ತಪ್ಪು ಒಪ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸೊ ಸುಳ್ಳು ಸಾಕ್ಷ್ಯ, ಸುಳ್ಳು ಹೇಳಿಕೆ ಆರೋಪದಡಿ ಈಗ ಆತನನ್ನ ಬಂಧಿಸಿದ್ದಾರೆ. ಯಾವಾಗ ನಿನ್ನೆ ಬೆಳಿಗ್ಗೆಯಿಂದ ನಡೆದಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಇನ್ಫ್ಯಾಕ್ಟ್ ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಪ್ರಣಬ್ ಮೊಹಾಂತಿ ಅವರೇ ಇವನನ್ನ ಕೂರಿಸಿ ವಿಚಾರಣೆ ಮಾಡ್ತಾ ಇದ್ರು. ಬೆಳಿಗ್ಗೆ 5 ಗಂಟೆಗೆ ಪ್ರಣಬ್ ಮೊಹಾಂತಿ ಅವರು ಹೋದ್ರು, ಅಲ್ಲಿವರೆಗೂ ಕೂಡ ಅವರು SIT ಕಚೇರಿಯಲ್ಲೇ ಇದ್ರು ಅನ್ನುವಂಥದ್ದು ನಮಗೆ ಸಿಕ್ಕಂತ ಮಾಹಿತಿ. ಸೊ ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್. ಬೆಳಗ್ಗೆ 5 ಗಂಟೆವರೆಗೂ ಕೂಡ ಆ ವಿಚಾರಣೆ ನಡೆಯಿತು. 5 ಗಂಟೆ ಸುಮಾರಿಗೆ ಆತನನ್ನು ಬಂಧಿಸ್ತಾರೆ SIT ಪೊಲೀಸರು. ಸೊ ಇಲ್ಲಿ ಪ್ರಮುಖವಾಗಿ ಆ ಒಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಕೆಲವೊಂದು ಗೊಂದಲವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದ. ಆದ್ದರಿಂದ SIT ಪೊಲೀಸರು ಪೊಲೀಸ್ ಭಾಷೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಆತ ಕೆಲವೊಂದು ವಿಚಾರವನ್ನು ಬಾಯ್ಬಿಟ್ಟಿದ್ದಂಥದ್ದು. ಆರಂಭಿಕ ಹಂತದಲ್ಲಿ ಆತ ಏನು ಬುರುಡೆಯನ್ನು ತಗೊಂಡು ಬಂದಿದ್ದ, ಆ ಒಂದು ಬುರುಡೆಯನ್ನು ತಂದಂಥ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ. ನಾನೇ ಅದನ್ನು ಹೋಗಿ ತಗೊಂಡು ಬಂದೆ ಅಂತೇಳಿ ಒಂದು ವಿಡಿಯೋವನ್ನು ಕೂಡ ಕೊಟ್ಟಿದ್ದ. ಸೊ ಆ ವಿಡಿಯೋದಲ್ಲಿ ಇರುವ ವ್ಯಕ್ತಿ ನಾನಲ್ಲ ಅನ್ನೋದನ್ನ ಆತ ಹೇಳ್ತಾನೆ. ಸೊ ಯಾರೋ ಒಬ್ರು ಬುರುಡೆ ಮತ್ತೆ ಆ ವಿಡಿಯೋವನ್ನು ತೆಗೆದುಕೊಂಡು ಬಂದು ಕೊಟ್ಟರು, ಸೊ ಅದನ್ನ ನಾನು ಕೊಟ್ಟಿದ್ದಂಥದ್ದು ಅಂತ ಹೇಳಿ ಆ ಒಂದು ಬುರುಡೆಯನ್ನು ಯಾರು ತೆಗೆದುಕೊಂಡು ಬಂದು ಕೊಟ್ಟರು ಅವರ ಹೆಸರನ್ನು ಕೂಡ ಈಗ SIT ಮುಂದೆ ಆತ ಹೇಳಿರುವಂಥದ್ದು. ಸೊ ಅಂದ್ರೆ ನಾನು ಹೆಣಗಳನ್ನು ಹೂತಾಕಿದ್ದೀನಿ, ನಾನು ಈ ಅಂದ್ರೆ ಧರ್ಮಸ್ಥಳ ಸುತ್ತಮುತ್ತ ಆ ಏನು ಆ ಒಂದು 15-20 ವರ್ಷದ ಹಿಂದೆ ನಾನು ಹೆಣಗಳನ್ನು ಹೂತಾಕಿದ್ದೀನಿ. ಆದರೆ ಆರಂಭಿಕ ಹಂತದಲ್ಲಿ ತಂದಂತಹ ಬುರುಡೆ ನಾನು ಹೂತಾಕಿದ ಬುರುಡೆ ಅಲ್ಲ, ಯಾರೋ ತಂದುಕೊಟ್ಟು ಇದನ್ನು ನೀನು ಹೋಗಿ SIT ನ್ಯಾಯಾಧೀಶರ ಮುಂದೆ ಇಡು, ನ್ಯಾಯಾಧೀಶರ ಮುಂದೆ ತಪ್ಪು ಒಪ್ಕ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಅಂತ ಹೇಳಿ ಆರಂಭಿಕ ಹಂತದಲ್ಲಿ ಹೇಳುವಂಥದ್ದು. ಇದನ್ನೇ ಪ್ರಮುಖವಾದ ಪಾಯಿಂಟ್ ಇಟ್ಕೊಂಡು ಬೆಳಗ್ಗೆ 5 ಗಂಟೆಯಲ್ಲಿ ಆತನ ಮೇಲೆ FIR ಅನ್ನು ಮಾಡ್ತಾರೆ. ಅದಾದ ಮೇಲೆ ಇಮಿಡಿಯೇಟ್ ಅರೆಸ್ಟನ್ನು ಕೂಡ ಮಾಡುವಂಥದ್ದು. ಈಗ ಏನು ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈಗ 10 ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಆರಂಭಿಕ ಹಂತದಲ್ಲಿ ಆ ಬುರುಡೆಯನ್ನು ತಂದುಕೊಟ್ಟವ್ರು ಯಾರು, ಆ ಬುರುಡೆ ಅಸಲಿಯತ್ತು ಏನು, ಆ ಬುರುಡೆ ಯಾರ್ದಿರ್ಬೋದು ಅಂದ್ರೆ ಈತ ಹೇಳುವಂತ ಪ್ರಕಾರ ಈತ ಹೂತಿಟ್ಟಂತಹ ವ್ಯಕ್ತಿಯ ಬುರುಡೆ ಅದಲ್ಲ ಅಂತ ಇವರು ಹೇಳ್ತಾ ಇರುವಂಥದ್ದು. ಸೊ ಆದರೆ ಆ ಬುರುಡೆ ಯಾರ್ದು, ಅಲ್ಲಿ ಯಾರ ಬುರುಡೆಯನ್ನು ಯಾರು ತಂದಿದ್ರು, ಈ ನಿಟ್ಟಿನಲ್ಲಿ ಈಗ ತನಿಖೆ ಆರಂಭವಾಗುತ್ತೆ. ಸೊ ಅದಕ್ಕೋಸ್ಕರ ಪೊಲೀಸರು 10 ದಿನಗಳ ಕಾಲ ಈತನನ್ನು ಕಸ್ಟಡಿಗೆ ಕೇಳಿದ್ರು. ಅದಕ್ಕೋಸ್ಕರ ಯಾವುದೇ ಚೌಕಾಸಿ ಮಾಡದೆ ನ್ಯಾಯಾಲಯ ಕೂಡ 10 ದಿನಗಳ ಕಾಲ ಈತನನ್ನ ಕಸ್ಟಡಿಗೆ ಕೊಡ್ಲಿಕ್ಕೂ ಕೂಡ ಒಪ್ಕೊಂಡಿರುವಂಥದ್ದು. ಅಂದ್ರೆ ಇಲ್ಲಿ ಇದೊಂದು ಗಂಭೀರ ಪ್ರಕರಣ ಅನ್ನೋದು ನ್ಯಾಯಾಲಯಕ್ಕೂ ಕೂಡ ಮನವರಿಕೆಯಾಗಿದೆ. ನ್ಯಾಯಾಧೀಶರು ಅದಕ್ಕೋಸ್ಕರನೇ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಅರಿತು 10 ದಿನಗಳ ಕಾಲ ಕೊಟ್ಟಿದ್ದಾರೆ. ಮುಂದಿನ ಹಂತದ ತನಿಖೆಯಲ್ಲಿ ಆತನ ವಿಚಾರಣೆಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬರಲಿದ್ದಾರೆ. ಹೇಮಂತ್. ರೈಟ್, ಥ್ಯಾಂಕ್ ಯು ಪೃಥ್ವಿರಾಜ್.